1 ಲಕ್ಷ ಮರಿಗಳನ್ನ ಹಾಕಿದ್ದಾರೆ. ಆ ದಂಡ ಸುತ್ತ ನೀರ್ ಖಾಲಿ ಮಾಡಿದ್ದಾರೆ, ಕಟ್ಕೊಡ್ಬೇಕಂತೇಳಿ ಅವರನ್ನ ಈ ಮಿಷಿನ್ ಅನ್ನ ಕಳ್ಸ್ಕೊಡಕ್ ಅವಕಾಶ ಕೊಡಲ್ಲ ನಾವು. ಈ ಮುಖಾಂತರ ಮಾಧ್ಯಮದ ಮುಖಾಂತರ ಅವರನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ತಿಳಿಸ್ತಾ ಇದೀವಿ. ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರವರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೆ ಇವತ್ತು 1962ರಲ್ಲಿ ಸನ್ಮಾನ್ಯ ಯಶವಂತರಾವ್ ಗೋರ್ಪಡೆಯವರು ಸಂಡೂರು ಜನತೆಗೆ, ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯಾದಂಥ ದೌಲತ್ಪುರ ಮತ್ತು ಕೃಷ್ಣನಗರಕ್ಕೆ ಅಂತರ್ಜಲ ವೃದ್ಧಿ ಆಗ್ಬೇಕಂತಂದೇಳಿ ಈ ಕೆರೆ ನಿರ್ಮಾಣ ಮಾಡಿದ್ರು. ಆದರೆ ಹಿಂದೆಲ್ಲ ಕೆರೆ ತುಂಬ್ತಿತ್ತು. ಈಗ ಈ ಬರಗಾಲ ಬಂದಾಗಿಂದ ಕೆರೆ ತುಂಬೋದು ಬಹಳ ಕಡಿಮೆ ಆಗಿತ್ತು. ಆದರೆ ಹೋದ ವರ್ಷ ನಮಗೇನೋ ದೇವರು ಮಳೆರಾಯ ಚೆನ್ನಾಗಿ ಬಂದಿರೋದ್ರಿಂದ ಕೆರೆ ತುಂಬಿತು. ಆದರೆ ಆ ಕೆರೆ ನೀರು ಅಂತರ್ಜಲ ಉಪಯೋಗ ಆಗುತ್ತೆ ಅಂತೇಳಿ ಸಂಡೂರು ಜನತೆ ಎಲ್ಲ ಅಂದ್ಕೊಂಡಿದ್ರೆ ಇವ್ರು ನೀರನ್ನ ಕಡಿಗೆ ಎತ್ತಕ್ಕಂಥ ಕೆಲಸ ಮಾಡ್ತಾರೆ. ಎದಕ್ಕೆ ಎತ್ತಾಕ್ತಾರೆ ಅಂತ ಕೇಳಿದ್ರೆ ನಾವು ದಂಡ ಕೂಡಿಸ್ತೀವಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ದಂಡ ಕೂಡ್ಸಕ್ಕೆ ನಮಗೆ ವಿರೋಧ ಇಲ್ಲ. ಆದರೆ ಕೂಡಿಸ್ಬೇಕಾದ್ರೆ ಯಾವ ಸಮಯದಲ್ಲಿ ಕೂಡಿಸ್ಬೇಕು, ಬರಗಾಲ ಅಂತ ಬಿದ್ದಾಗ ಅಂತ ಕೂಡಿಸ್ಬೇಕು. ಈಗ ಸುಮಾರು ಈಗ ನೀವು ನೀರೇ ಇಲ್ಲ ಸಂಡ್ರಿಗೆ, 15 ದಿವ್ಸಕ್ಕೊಂದ್ಸರಿ ನೀರು ಕೊಡ್ತೀರಿ ಹೊರಗಡೆಯಿಂದ ತಾರಾರ್ ಡ್ಯಾಮಿಂದ ತಂದು. ಆ 15 ದಿವ್ಸಕ್ಕೊಂದ್ಸರಿ ನೀರು ಕೊಟ್ಟರೆ ಜನಕ್ಕೆ ಆಗಲ್ಲ ಇಲ್ಲ ಎಲ್ಲರ ಜನ ಹತ್ರ. ಆದ್ರೆ ಏನೋ ಬೋರ್ವೆಲ್ಲು ಅಲ್ಲಿ ಇಲ್ಲಿ ಒಂಥರ ರೀಚಾರ್ಜ್ ಆದ ನೀರಿನಿಂದ ಇವತ್ತು ಜನ ನೀರನ್ನ ಅದು ಉಪಯೋಗಿಸ್ಕೊಳಕ್ಕೆ ಬರ್ತಾ ಇದಾರೆ. ನೀವು ಈ ನೀರು ಖಾಲಿ ಮಾಡಿಬಿಟ್ರೆ ಮತ್ತೆ ಅಲ್ಲಿ ಅಂತರ್ಜಲ ಬಾವಿಗಳೆಲ್ಲ ಬತ್ತಿ ಹೋಗ್ತಾವೆ, ಬಾವಿ ಮತ್ತು ಬೋರ್ಗಳು. ಆದ್ರೆ ಆ ಜನ ಎಲ್ಲಿ ಹೋಗ್ಬೇಕು? ನೀವು ಆ ಕೆಲಸ ಮಾಡೋದಿದ್ರೆ ದಿನನಿತ್ಯ ನೀರು ಕೊಟ್ಟಿದ್ದು ನಾವು ಹೊಡೆದು ರೀಚಾರ್ಜ್ ಮಾಡಿದ್ರೆ ಒಪ್ಕೊಂತಿದ್ರು ಜನತೆ. ಈ ಕೆಲಸನ ಯಾವತ್ತಿಗೆ ನಿಮ್ಗೆ ಬರೇ ಎಲ್ಲೋ ಏನೋ ಒಂದು ಮಾಡಬೇಕು. ಆ ದಂಡ ಇಟ್ಟಾಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಮಾಡಿದ್ರಿ ನೀವು. ಈಗ ಯಾಕೆ ಆ ದಂಡ ಕೂಡ್ಸಕ್ ಬಂದಿರಿ? ಅದೇ ದಂಡ ಪಾರ್ಲಿಮೆಂಟ್ನಾಗ ಇಡ್ಬೇಕಾದ್ರೆ ವಿರೋಧ ಮಾಡಿದ್ರಿ ನೀವು. ಇವತ್ತು ಆ ದಂಡದ ಹೆಸರಲ್ಲಿ ನೀರು ಹೊಡೆದು ನೀವು ಏನೋ ಒಂದು ರೊಕ್ಕ ಹೊಡಿಯಕ ಲೂಟಿ ಮಾಡೋಕ್ಕೋಸ್ಕರ ಆ ನೀರು ಹೊರಗೆ ಹೊಡೆದು ದಂಡ ಕೂಡಿಸು ಅಂತ ಹೇಳೋದು ಇದು ಯಾವ ನ್ಯಾಯ? ಅದಕ್ಕೆ ದಯಮಾಡಿ ನೀವೇನಾದ್ರು ದಂಡ ಗಿಂಡ ಕೂಡ್ಸೋದು ನಾವು ಬೇಡ ಅಂತ ಹೇಳಲ್ಲ, ಕೂಡ್ಸ್ರಿ. ಆದ್ರೆ ನಿಮ್ಗೆ ಅರಿವಾಗಿದಲ್ಲ ಈಗ ದಂಡನೂ ಬೇಕು, ನಮ್ಮ ದೇಶದ ಸಂಸ್ಕೃತಿ ಮತ್ತು ಧರ್ಮ ಬೇಕಂಬುದು ಅರ್ಥ ಆಗಿದೆಲ್ಲ. ಅದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಅಂತರ್ಜಲ ಕಾಪಾಡಬೇಕಾಗಿದೆ. ಈ ನೀರನ್ನು ಹೊರಗೋಡಿಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ತಮ್ಮ ಮುಖಾಂತರ. ಮಿನಿಮಮ್ 20 ಒಬ್ರು ತಕೊಳ್ರಿ, ಸೂಪರ್ ಬರುತ್ತೆ. ಗೊತ್ತಿರುವ ಹಾಗೆ ಸಂಡೂರು ಪಟ್ಟಣದಲ್ಲಿ ಸುಮಾರು ವರ್ಷಾನುಗಟ್ಟಲೆ ಕುಡಿಯೋ ನೀರಿನ ಸಮಸ್ಯೆ ಇದೆ. 15 ದಿನಗಳಿಗೊಮ್ಮೆ ಸಂಡೂರು ಪಟ್ಟಣದಲ್ಲಿ ಕುಡಿಯೋ ನೀರು ಬಿಡ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳು ಇಲ್ಲಿದ್ದಾರೆ, ಸಂಸದರಿದ್ದಾರೆ, ಶಾಸಕರಿದ್ದಾರೆ. ಚುನಾವಣೆ ಬಂದ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ. ಇವತ್ತು ಸಂಡೂರು ಪಟ್ಟಣ ಹೇಗಿರೋದು ಅದೇ ಮೂಲಭೂತ ಸೌಕರ್ಯದಿಂದ ಜನಗಳು ವಂಚಿತರಾಗಿದ್ದಾರೆ. ನೀವೆಲ್ಲ ಇಲ್ಲಿ ಗೊತ್ತಿರುವ ಹಾಗೆ ಶಿವಪುರ ಕೆರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಈ ಒಂದು ಕೆರೆ ಇಂಥ ಬರಗಾಲದಲ್ಲಿ ನೀರು ಇರೋದನ್ನ ಕಡೆಗೆ ಬಿಡ್ತಕ್ಕಂಥ ಕೆಲಸ ಕೇವಲ ಅವರ ಒಂದು ಸಂಸದರು ಮತ್ತು ಶಾಸಕರ ಒಂದು ಅನುದಾನದಲ್ಲಿ ಒಂದು ಪ್ರತಿಮೆ ನಿಲ್ಲಿಸಲಿಕ್ಕೋಸ್ಕರನೇ. ಯಾಕಂದ್ರೆ ಹಿಂದೆ ಖಾಲಿ ಇದ್ದಾಗ ಅವ್ರು ಕೆಲಸ ಮಾಡಲಿಲ್ಲ. ಇವಾಗ ಕೆರೆಗೆ ಸ್ವಲ್ಪ ಮಳೆ ಬಂದು ನೀರು ಬಂದಿದೆ. ಇವಾಗ ಕೆರೆಗೆ ನೀರು ಬಂದಿರ್ತಕ್ಕಂಥ ನೀರನ್ನ ಸುಮಾರು 6 ಇಂಚು ಒಂದು ಪೈಪಲ್ಲಿ ಹೊರಗಡೆ ಬಿಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಇವತ್ತು ಈ ಕೆರೆಗಳಿರ್ತಕ್ಕಂಥ ನೀರುಗಳು ಸಂಡೂರು ಪಟ್ಟಣ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳಿಗೆ ಅಂತರ್ಜಲನ ಇವತ್ತು ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಕೆರೆ. ಮತ್ತೆ ಸಂಡೂರು ಪಟ್ಟಣದಲ್ಲಿ ಕೂಡ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ. ಇವತ್ತು ಈ ಒಂದು ನೀರನ್ನ ಕಡೆಗೆ ಸುಮ್ಮನೆ ವ್ಯರ್ಥವಾಗಿ ನೀರು ಹರಿಸ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ನಿರ್ಮಿತ ಕೇಂದ್ರದವ್ರು ಮಾಡ್ತಾ ಇದಾರೆ ಅಂತಂದೇಳಿ ಗೊತ್ತಾಯ್ತು. ಅದೇ ರೀತಿ ಈ ಒಂದು ಕೆರೆ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಕಾರ್ಯಕರ್ತರು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇದಕ್ಕೇನು ಅನುದಾನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಅರ್ಧ ಮಾತ್ರ ಅನುದಾನ ಯೂಸ್ ಮಾಡಿ ಉಳಿದದ್ದು ಬರೋ ನುಂಗುವಂತ ಕೆಲಸ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ವಿಶ್ರಾಂತಿ ಗೃಹಗಳು 3 ಮಾಡ್ಬೇಕು. ಆಕ್ಚುಲಿ ಈ ಒಂದು ಏನು ಶಿವಪುರ ಕೆರೆ ಇರ್ತಕ್ಕಂಥದ್ದು ಒಂದೇ ಒಂದು ವಿಶ್ರಾಂತಿ ಗೃಹ ಮಾಡಿ ಇನ್ನೇ 2 ಯಾವ ಮಾಡಿಲ್ಲ.
ಮತ್ತೆ ಏನು ಸ್ಟ್ರೀಟ್ ಲೈಟ್ ಮಾಡಿದ್ದಾರೆ, ಹೆಸರಿಗೆ ಮಾತ್ರ ಸ್ಟ್ರೀಟ್ ಲೈಟ್, ಅರ್ಧ ಹತ್ತಿದೀವಿ, ಅರ್ಧ ಆಗ್ತಾ ಇಲ್ಲ. ಮತ್ತೆ RO ಪ್ಲಾಂಟ್ ಇರ್ಬೇಕಂತಂದೇಳಿ ಕುಡಿಯೋ ನೀರ್ಲಿಕ್ಕೆ ಏನು ವಾಕಿಂಗ್ ಬರ್ತಕ್ಕಂಥ ಜನಗಳಿಗೆಲ್ಲರಿಗೂ ಒಂದು RO ಪ್ಲಾಂಟ್ ಇದ್ರೆ ಕುಡಿಯೋಕೆ ನೀರು ವ್ಯವಸ್ಥೆ ಇರುತ್ತಂತಂದ್ರೆ ಇದುವರೆಗೂ RO ಪ್ಲಾಂಟ್ ಕೂಡ ಆಗಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ಸೊಂಡೂರು ಕ್ಷೇತ್ರದಲ್ಲಿ ಏನಂದ್ರೆ ಒಂದು ಎಕ್ಸಾಂಪಲ್ ತೋರಣಗಲ್ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ನಿನ್ನೆ ನೋಡಿದ್ರೆ ಶಾಸಕರ ಒಂದು ಅನುದಾನದ ಅಡಿ ಅಂತಂದೇಳಿ ಮೊನ್ನೆ ಇತ್ತಪ್ಪ ಅಂದ್ರೆ ಇವತ್ತು ಅವಲ್ಲಿ ಆ ಬೋರ್ಡ್ ಚೇಂಜ್ ಮಾಡಿ ತಾರಾನಗರ ಆ ಒಂದು ಬೋರ್ಡ್ ಚೇಂಜ್ ಮಾಡಿ ಸಂಸದರ ನಿಧಿಯಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಕೊಡ್ತಾರ. ಇದೇ ರೀತಿ ಇವತ್ತು ಶಾಸಕರಂತ ಇರ್ತಾರೆ, ನಾಳೆ ಸಂಸದರು ಬರ್ತಾರೆ, ನಾಳೆ ಸಂಸದರಿದ್ದ ಶಾಸಕರ ಅನುದಾನ ಅಂತ ಬಂದು ಆ ಬೋರ್ಡ್ಗಳನ್ನು ಚೇಂಜ್ ಮಾಡಿ ಕಾಮಗಾರಿ ಅಂತ ಯಾವ್ದು ಆಗಿರಲ್ಲ, ಬೋಗಸ್ ಬಿಲ್ಗಳು ಮಾಡಿ ಇವತ್ತೇನು ಬರೇ ಕಮಿಷನ್ ಹೊಡಿತಕ್ಕಂಥ ಕೆಲಸ ಇವತ್ತು ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವ್ಯವರು ಯಾವ್ದಂತ ಬಯಲಿಗೆ ತಂದು ಜನರಿಗೆ ಇವರು ಬಂಡವಾಳ ಒಂದು ಬಯಲಿಗೆ ಇವತ್ತು ಬಿಚ್ಚಿರ್ತಕ್ಕಂಥ ಕೆಲಸ ನಾವು ಮಾಡಿ ಇವತ್ತು ಸೊಂಡೂರು ಕ್ಷೇತ್ರದ ಜನತೆಗೆ ಸರಿಯಾಗಿ ಟೈಮ್ ಪ್ರತಿದಿನನೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತಂದೇಳಿ ಮಾನ್ಯ ಸಂತೋಷ್ ಲಾಡ್ರು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸಂಸದರು ಶಾಸಕರು ಕೂಡ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆ ಸೊಂಡೂರಲ್ಲಿ ಅದೇ ಬಸ್ ಸ್ಟ್ಯಾಂಡ್ ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಆ ಬಸ್ ಸ್ಟ್ಯಾಂಡ್ ಕೂಡ ಅವರು ತೆಗೆಯತಕ್ಕಂಥ ಕೆಲಸ ಮಾಡ್ತಿಲ್ಲ. ಅದೇ ಹಳೆ ಆಸ್ಪತ್ರೆ ಇದೆ, ಆಸ್ಪತ್ರೆ ಕೂಡ ಮೂಲಭೂತ ಸೌಕರ್ಯ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ನೀವು ಇದೇ ರೀತಿ ಮುಂದುವರೆದೆ ನಿಮ್ಮ ವಿರುದ್ಧ ಕ್ಷೇತ್ರದಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಂದೇಳಿ ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವತಿಯಿಂದ ನಮ್ಮ ರಾಜ್ಯದ ಎಸ್ ಟಿ ಮೋರ್ಚಾದ ನಾಯಕರಾದ ಬಂಗಾರಿ ಹನುಮಂತಣ್ಣವರು ಇಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಅವರು ಗೆದ್ದಿದ್ರೆ ಈ ಪರಿಸ್ಥಿತಿಗಳು ಬರ್ತಿದ್ದಿಲ್ಲ. ಆಮೇಲೆ ನಮ್ಮ ಮಂಡಲ ಅಧ್ಯಕ್ಷರು ನಾನಾ ನಿಕ್ಕಮ್ ಅವರು, ಜಿಲ್ಲಾ ಉಪಾಧ್ಯಕ್ಷರು ಪಂಪಪ್ಪಣ್ಣವರು, ಸುರೇಶ್ ಅವರು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ವಿ. ಇಲ್ಲಿ ಈ ಟೆಂಡರ್ ಸುತ್ತ ಪಾಪ ಒಬ್ಬ ಮೀನ್ಮಾರ ಹುಡುಗ ನಾಗರಾಜ್ ಅಂತೇಳಿ ಅವರು ನನ್ನ ಹೆಸರು ಮೇಲೆ ಇದು ಟೆಂಡರನ್ನು ಹಾಕ್ಕೊಂಡಿದ್ರು. ಕಳೆದ ಬಾರಿ ಅವರ ಅಣ್ಣ ಗಂಗಾಧರ ಅಂತೇಳಿ 1,20,000 ಹಾಕಿದ್ರು. ಅವಾಗ ಸುತ್ತ ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತೇಳಿ ಬರಗಾಲ ಇದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದು ಮನವಿಯನ್ನು ಮಾಡಿದರು. ನಮಗೆ ಹಿಂಗೆ ಅಂತರ್ಜಲ ಎಲ್ಲ ಹೋಗ್ಬಿಟ್ಟಿದೆ, ಬರಗಾಲ ಅಂತೇಳಿ ಘೋಷಣೆ ಮಾಡಿದ್ಮೇಲೆ ಪರಿಹಾರ ನೀಡಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಅವರಿಗೂ ಕೊಡಲಾರ್ದೆ ಮಾಡಿದ್ರು. ಮತ್ತೆ ಟೆಂಡರ್ ಹಾಕಿದಾಗ ಅವ್ರ ತಮ್ಮ ಅಣ್ಣ ನೀನಾದರೂ ಹಾಕ್ಕೊಡು ಅಂತೇಳಿ ಹೇಳಿ ನನ್ನ ಹೆಸರು ಮೇಲೆ 1,45,000 ಹಾಕಿದ್ರು. ಅವರು ಸುಮಾರು 1 ಲಕ್ಷ ಮೀನಿನ ಮರಿ ತಂದು 1.5 ತಿಂಗಳ ಹಿಂದೆ ಬಿಟ್ಟಿದ್ದಾರೆ. ಅಂದರೆ ಇದು ಟೆಂಡರ್ ಆಗಿ ಮತ್ತೆ ಏಪ್ರಿಲಿಗೆ ಮತ್ತೆ ಅಮೌಂಟನ್ನು ಕಟ್ಟಬೇಕಂತ ಹೇಳಿದರು. ಆದರೂ ಅವರು ಜನವರಿಯಲ್ಲಿ ತಂದು ಮರಿಯನ್ನು ಬಿಟ್ಟು ಸುಮಾರು 1 ಲಕ್ಷ ಮರಿ ಬಿಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಬೋರ್ಡು ಹಾಕಿದ್ದಾರೆ. ಆಮೇಲೆ ಫಿಶರೀಸ್ ADC ಅವರು ಸುತ್ತ ಇಲ್ಲಿ ಹಾಕಿದ ಟೆಂಡರ್ ಆದಮೇಲೆ ಯಾರು ಇಲ್ಲಿ ಬರಬಾರ್ದು ಅಂತೇಳಿ ಹೇಳಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಆದರೂ ಇಲ್ಲಿ ಯಾರಿಗೂ ಮಾಹಿತಿ ಇಲ್ದಂಗೆ ಈಗ ಯಾರು ನಿರ್ಮಿತಿ ಕೇಂದ್ರದವರು ಬಂದು ಅನಾಧಿಕೃತವಾಗಿ ಅವರು ಇಲ್ಲಿ ವಿತೌಟ್ ಪರ್ಮಿಷನ್ ಯಾರಿಗೂ, ಈವನ್ ಕಾಂಟ್ರಾಕ್ಟ್ರಿಗಾಗಲಿ, ಈವನ್ ಫಿಶರೀಸ್ ಡಿಪಾರ್ಟ್ಮೆಂಟಿಗಾಗಲಿ, ಈವನ್ ಪುರಸಭೆಗಾಗಲಿ ಯಾರಿಗೂ ಮಾಹಿತಿ ಇಲ್ದಂಗೆ ರಾತ್ರಿ ಕಳ್ಳದಂಧೆ ಮಾಡೋ ಟೈಪು ಇಲ್ಲಿ ಬಂದು ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೀನಿಂದ ಟೆಂಡರ್ಗಿಂತ ಇಂಪಾರ್ಟೆಂಟು ಸಂಡೂರಿನ ಜನತೆಗೆ ಕುಡಿಯುವ ನೀರು ಇಂಪಾರ್ಟೆಂಟ್. ನಿಮ್ಮ ಯೋಗ್ಯತೆಗೆ 15 ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ದೀರಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇರೋ ನೀರನ್ನು ಯಾವುದೋ ಕೆಲವು ಅಂತರ್ಜಲ, ಈಗ ನಮ್ಮ JT ಪಂಪಣ್ಣವ್ರು ಮಾತಾಡಿದ್ರು ಅಂತರ್ಜಲ ತಗೋಬಾರ್ದು ಅಂತೇಳಿ. ಅದಕ್ಕೆ ಎಷ್ಟೆಷ್ಟೋ ಜನ ಬೆಂಗಳೂರಲ್ಲಿ 1100 ಅಡಿ ಹಾಕ್ಸಿ ಬೋರ್ ಹಾಕ್ಸಿದ್ರೆ ನೀರು ಬರೋದು ಕಷ್ಟ. ಇಲ್ಲಿ 300-400 ಅಡಿಗೆ ಏನೋ ನೀರು ಬೋರ್ ಹಾಕ್ಸಿರ್ತಾರೆ. ಅವರನ್ನು ನೀರಿಲ್ದಂಗೆ ಮಾಡಿ ನೀವೇನೋ ಇದ್ದಂಥವ್ರು ಶಾಸಕರು ನಿಮಗೆ ಫಿಲ್ಟ್ರಿ ಬರುತ್ತೆ ಕುಡಿತೀರಿ, ಏನು ಇಲ್ದಂಥವ್ರು ಏನು ಯಾರಿಗೆ ಹೇಳ್ಬೇಕು? ಇಲ್ಲಿ ಸುಮಾರು ಸಾರಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಪುರಸಭೆಗೆ ಬಂದು ಪ್ರೊಟೆಸ್ಟ್ ಮಾಡಿ ಹೆಣ್ಮಕ್ಳು ಬಂದು ಕೇಳಿದ್ದಾರೆ ಕೊಡ ಎತ್ಕೊಂಬಂದು. ಅವ್ರು ಕಣ್ಣೀರು ಹಾಕಿದ್ರು, ಅವ್ರ ಕಣ್ಣೀರು ನಿಮಗೆ ಒರ್ಸೋಕೆ ಆಗೋದೇ ಇಲ್ಲ. ನೀವು 4 ಸಾರಿ ಗೆದ್ದರು, ನೀವು ನೀರು ತಂದು ಕೊಡೋಕೆ ಆಗ್ತಾ ಇಲ್ಲ. ಇರೋ ನೀರನ್ನು ಖಾಲಿ ಮಾಡ್ತೀವಂದರೆ ಯಾವ ನ್ಯಾಯ ಇದು? ಇದು ಸರಿಯಾದ ಪದ್ಧತಿ ಅಲ್ಲ. ನೀವು ನ್ಯಾಯಯುತವಾಗಿ ಎಲ್ಲರಿಗೂ ನೀರು ಕೊಡಬೇಕು ಅಂತಂದರೆ ಈ ನೀರು ಖಾಲಿ ಮಾಡಲೇಬಾರ್ದು. ಇದು ಖಾಲಿ ಏನಾದರೂ ಮಾಡಿ ಮತ್ತೇನಾದರೂ ನೀವು ಆಗಿದ್ರೆ ಎಂಟ್ರಿ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನೀವು ಜೆಂಡ ಏನು ಕುಂದಿಸೋ ಇದ್ರೆ, ಕುಮಾರಸ್ವಾಮಿ ಜೆಂಡ ಏನು ಕುಂದಿರ್ಸೋದಿದ್ರೆ ದಂಡ, ಆ ದಂಡ ಕುಂದಿರ್ಸೋದಿದ್ರೆ ನೀರು ಖಾಲಿ ಆದಮೇಲೆ ನೀವು ಮಾಡಿ, ಬೇಡ ಅಂತ ಹೇಳಲ್ಲ. ನೀರಿದ್ದಾಗ ಖಾಲಿ ಮಾಡಿ, ರಾತ್ರಿ ಕಳ್ಳದಂಧೆ ಟೈಪ್ ಮಾಡೋ ಕೆಲಸ ಮಾಡಬೇಡಿ. ದಯವಿಟ್ಟು ಇದನ್ನು ಅರ್ಥಕೊಂಡು ಮುಂದೆ ಜನರಿಗೆ ಅನುಕೂಲ ಆಗೋ ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.